ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಸೆನ್ಸೇನ್ಕನ್ನಡ. ನಾನು ನಿಮ್ಮ ಶಶಿಕಿರಣ್. ನನಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಅನ್ಬಾಕ್ಸಿಂಗ್ ಅನ್ನ ಮಾಡ್ತಾ ಇದ್ದೀನಿ. ನೋಡಬಹುದು ನಿಮ್ಗೆ ಇಲ್ಲಿ ನನ್ನ ಹತ್ರ ಒಂದು ಬಾಕ್ಸ್ ಇದೆ. ಈ ಒಂದು ಬಾಕ್ಸ್ ಅನ್ನ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಆಫ್ಟರ್ ಲಾಕ್ ಡೌನ್ ನಿಮ್ಗೆ ಒಂದು ಮೊಬೈಲ್ ಅನ್ನ ಬುಕ್ ಮಾಡಿದೀರಾ ಅಂದ್ರೆ ಆ ಒಂದು ಮೊಬೈಲ್ ಎಷ್ಟು ದಿನಕ್ಕೆ ಬರುತ್ತೆ, ಯಾವ ರೀತಿ ಬರುತ್ತೆ, ನೀವು ಏನೇನು ಸ್ಟ್ರಗಲ್ ಅನ್ನ ಫೇಸ್ ಮಾಡ್ಬೇಕಾಗುತ್ತೆ, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ನಿಮ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ತಾ ಇದ್ದೀನಿ. ಮತ್ತೆ ಈ ಒಂದು ಬಾಕ್ಸ್ ಅನ್ನ ಕೂಡ ಅನ್ಬಾಕ್ಸ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ನನಗೆ ಒಂದು ಸ್ಪೆಷಲ್ ಅನ್ಬಾಕ್ಸಿಂಗ್ ಅನ್ನ ಮಾಡ್ತಾ ಇದ್ದೀನಿ. ನೋಡಬಹುದು ನಿಮ್ಗೆ ಫ್ಲಿಪ್ಕಾರ್ಟ್ ಇಂದ ಒಂದು ಡೆಲಿವರಿ ಬಂದಿದೆ. ಈ ಒಂದು ಡೆಲಿವರಿ ಈ ತರ ಇದೆ. ಈ ಒಂದು ಸ್ಪೆಷಲ್ ಅನ್ಬಾಕ್ಸಿಂಗ್ ಅನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ನೋಡೋಣ ಈ ಒಂದು ಬಾಕ್ಸ್ ನಲ್ಲಿ ಏನಿದೆ ಅಂತ. ನೋಡಬಹುದು ಇಲ್ಲಿ POCO X2 ಅಂತ ಬ್ರ್ಯಾಂಡಿಂಗ್ ಆಗಿದೆ. ಇದು ಬಂದ್ಬಿಟ್ಟು POCO X2 ಮೊಬೈಲ್ ಸ್ನೇಹಿತರ ನನಗೆ ಪರ್ಸನಲ್ ಯೂಸ್ಗೋಸ್ಕರ ತರಿಸ್ಕೊಂಡಿರೋದು. ಇದು ಅಂದ್ರೆ ನಾನು ಬುಕ್ ಮಾಡಿ ತುಂಬಾ ದಿನ ಆದ್ಮೇಲೆ ಒಂದು ಮೊಬೈಲ್ ಬಂದಿದೆ. ಇದು ಸ್ನೇಹಿತರ ಅನ್ಬಾಕ್ಸಿಂಗ್ ವಿಡಿಯೋ ನೋಡ್ಕೊಂಡ್ ಬಂದಿದ್ದೀರಾ. ಈಗ ಈ ಒಂದು ಫೋನ್ ಯಾವ ತರ ಬಂತು ಅಂದ್ರೆ ಏನೇನು ಸ್ಟ್ರಗಲ್ ಅನ್ನ ಫೇಸ್ ಮಾಡ್ಬೇಕಾಗಿತ್ತು ಈ ಒಂದು ಫೋನ್ ಅನ್ನ ತರಿಸ್ಕೊಳ್ಳೋದಕ್ಕೆ ಅಂತ ನೋಡೋದಾದ್ರೆ, ಈ ಒಂದು ಲಾಕ್ ಡೌನ್ ಎಫೆಕ್ಟ್ ಇಂದಾಗಿ ಲಾಕ್ ಡೌನ್ ಹಿಂದೆ ಒಂದ್ ಸ್ವಲ್ಪ ದಿನ ಹಿಂದೆ ನನ್ನ ಒಂದು ಮೊಬೈಲ್ ನ ಬ್ಯಾಕ್ ಕ್ಯಾಮ್ರಾ ಕೆಟ್ಟೋಗ್ಬಿಟ್ಟಿತ್ತು. ಅಂದ್ರೆ ನಾನು ಹಿಂದೆ ಏನು ಒಂದು ವಿಡಿಯೋಸ್ ನ ಮಾಡ್ತಾ ಇದ್ದೆ, ಮತ್ತೆ ಒಂದು ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇದ್ದೆ. ಆ ಒಂದು ಅಪ್ಲೋಡ್ ಮಾಡ್ಬೇಕಾದ್ರೆ ನನ್ನ ಒಂದು ಮೊಬೈಲ್ ನ ಬ್ಯಾಕ್ ಕ್ಯಾಮ್ರಾ ಕೆಟ್ಟೋಗಿತ್ತು. ಆ ಒಂದು ಬ್ಯಾಕ್ ಕ್ಯಾಮ್ರಾ, ಫ್ರಂಟ್ ಕ್ಯಾಮ್ರಾ ಕೂಡ ಚೆನ್ನಾಗಿರಲಿಲ್ಲ. ನಾನು ರೆಡ್ಮಿ 4A ಅನ್ನೋ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ನಾನು ವಿಡಿಯೋ ರೆಕಾರ್ಡ್ ಅನ್ನ ಮಾಡ್ತಾ ಇದ್ದೆ. ಅದರಿಂದ ಆ ಒಂದು ಮೊಬೈಲ್ ನ ಫ್ರಂಟ್ ಕ್ಯಾಮ್ರಾ ಚೆನ್ನಾಗಿರ್ಲಿಲ್ಲ. ಬ್ಯಾಕ್ ಕ್ಯಾಮ್ರಾದಲ್ಲಿ ವಿಡಿಯೋನ ರೆಕಾರ್ಡ್ ಮಾಡಬೇಕಾಗಿದ್ದು, ಬ್ಯಾಕ್ ಕ್ಯಾಮ್ರಾ ಕೆಟ್ಟೋಗಿರೋದ್ರಿಂದ ನಾನು ಸ್ವಲ್ಪ ದಿನ ವಿಡಿಯೋಗಳನ್ನ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ಆ ಒಂದು ಮೊಬೈಲ್ ಅರೈವ್ ಆಗಿದೆ. ಅಂದ್ರೆ ನನಗೆ ಈ ಒಂದು POCO X2 ಅಂತ ಒಂದು ಮೊಬೈಲ್ ಏನಿದೆ, ಈ ಒಂದು ಮೊಬೈಲ್ ಬಂದಿದೆ. ಆ ಒಂದು ಮೊಬೈಲ್ ಅಲ್ಲಿ ನಾನು ಇವಾಗ ಶೂಟ್ ಮಾಡ್ತಾ ಇದ್ದೀನಿ. ಈ ಒಂದು ಮೊಬೈಲ್ ನ ಅನ್ಬಾಕ್ಸಿಂಗ್ ವಿಡಿಯೋ ಕೂಡ ನೋಡಿದೀರಾ. ಏನಾದ್ರೂ ನೀವು ಲಾಕ್ ಡೌನ್ ಗಿಂತ ಮುಂಚೆ, ಲಾಕ್ ಡೌನ್ ಆದಿದ್ದು ಯಾವತ್ತಪ್ಪ ಅಂದ್ರೆ ಯುಗಾದಿ ಹಬ್ಬದ ಮಾರನೇ ದಿನ ಲಾಕ್ ಡೌನ್ ಆಯ್ತು. ಅವತ್ತಿಗೆ ಬರುವಂತ ಮೊಬೈಲ್ ಅನ್ನ ಏನಾದ್ರು ನೀವು ಬುಕ್ ಮಾಡಿದ್ರ ಅಂದ್ರೆ ನೀವು ಹಿಂದಿನ ದಿನ ಅಥವಾ ಅವತ್ತಿಗೆ 3 ದಿನಕ್ಕೆ ಹಿಂದೆ ಏನಾದ್ರು ಮೊಬೈಲ್ ಅನ್ನ ಬುಕ್ ಮಾಡಿದ್ರೆ, ಯಾವುದೇ ಒಂದು ಮೊಬೈಲ್ ಅನ್ನ ಯಾವುದೇ ಒಂದು ವೆಬ್ಸೈಟ್ ಅಲ್ಲಿ, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, eBay ಆಗಿರ್ಬೋದು, ಸ್ನ್ಯಾಪ್ಡೀಲ್ ಆಗಿರ್ಬೋದು, ಈ ತರದ ಸುಮಾರು ಆನ್ಲೈನ್ ಶಾಪಿಂಗ್ ವೆಬ್ಸೈಟ್ ಇದೆಯಲ್ಲ, ಈ ಒಂದು ವೆಬ್ಸೈಟ್ ಗಳೇನಾದ್ರು ಆ ಒಂದು ಮೊಬೈಲ್ ಅನ್ನ ಬುಕ್ ಮಾಡಿದೀರಾ ಅಂದ್ರೆ ನಿಮ್ಗೆ ಬರೋದು ಈ ಟೈಮ್ ಅಲ್ಲೇ. ಅಂದ್ರೆ ಲಾಕ್ ಡೌನ್ ಎಲ್ಲ ಕಳೆದು, ಅಂದ್ರೆ ಈ ಲಾಕ್ ಡೌನ್ 3.0 ಮುಗಿದ ಮೇಲೆ ಏನು ಲಾಕ್ ಡೌನ್ ಸ್ವಲ್ಪ ಫ್ರೀ ಆಯ್ತು, ಆ ಟೈಮ್ ಅಲ್ಲಿ ನಿಮ್ಗೆ ಈ ಒಂದು ಮೊಬೈಲ್ಗಳು ಬರುತ್ತೆ. ಯಾಕಪ್ಪ ಹಿಂಗಾಯ್ತು ಅಂದ್ರೆ, ಲಾಕ್ ಡೌನ್ ಎಲ್ಲೆಲ್ಲಿ ಅಂದ್ರೆ ಈ ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ ಅಥವಾ ಯಾವ ಒಂದು ಆನ್ಲೈನ್ ಶಾಪಿಂಗ್ ಡೆಲಿವರೀಸ್ ಎಲ್ಲಿ ಅವೈಲಬಲ್ ಇದೆಯಪ್ಪ ಅಂದ್ರೆ, ಯಾವ ಒಂದು ಪ್ಲೇಸ್ ಗಳು ರೆಡ್ ಝೋನ್ ಅಲ್ಲಿ ಇರಲ್ಲ, ಗ್ರೀನ್ ಝೋನ್ ಮತ್ತೆ ಯೆಲ್ಲೋ ಝೋನ್ ಅಂತ ಏನ್ ಕರೀತಾರೆ, ಅಥವಾ ಗ್ರೀನ್ ಝೋನ್ ಮತ್ತೆ ಆರೆಂಜ್ ಝೋನ್ ಅಂತ ಏನ್ ಕರೀತಾರೆ, ಈ ಒಂದು ಪ್ಲೇಸ್ ಗಳಲ್ಲಿ ಇರುವಂತಹ ಒಂದು ಜಾಗಗಳಲ್ಲಿ ಮಾತ್ರ, ಆ ಒಂದು ಡಿಸ್ಟ್ರಿಕ್ಟ್ ಗಳಿಗೆ ಮಾತ್ರ ಪರ್ಟಿಕ್ಯುಲರ್ ಆಗಿ ಈ ಒಂದು ಡೆಲಿವರಿಯನ್ನ ಈ ಒಂದು ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ ಅವರು ಮಾಡ್ತಾ ಇದ್ದಾರೆ. ಅದರಿಂದಾಗಿ ನನಗೆ ಈ ಒಂದು ಫೋನ್ ಬರೋದಕ್ಕೆ ಎಷ್ಟು ದಿನ ಆಯ್ತು ಸ್ನೇಹಿತರೆ ಅಂದ್ರೆ ನನಗೆ ಯುಗಾದಿ ಹಬ್ಬದ ಮಾರನೇ ದಿನ ಬರಬೇಕಾಗಿತ್ತು. ಫೋನಿಕ್ಸ್ ರೆಡ್ ಇರುವಂತ ಒಂದು 128 GB ವೇರಿಯಂಟ್ ಅನ್ನ ನಾನು ಬುಕ್ ಮಾಡಿತ್ತು. ಆದ್ರೆ ನನ್ನ ಕೈಗೆ ಸೇರಿತ್ತು ಬಂದ್ಬಿಟ್ಟು ನನಗೆ ಒಂದು ಅಟ್ಲಾಂಟಿಸ್ ಬ್ಲೂ ಇರುವಂತ ಒಂದು 64 GB ಇರುವಂತ ಒಂದು ವೇರಿಯಂಟ್ 16,999 ರೂಪಾಯಿಗೆ ಸಿಕ್ಕಿದೆ. ಅಂದ್ರೆ ಈ ಒಂದು ಮೊಬೈಲ್ ಸ್ಪೆಸಿಫಿಕೇಶನ್ಸ್ ಎಲ್ಲ ನಿಮಗೆ ಗೊತ್ತಿರುತ್ತೆ, ಈ ಒಂದು ಮೊಬೈಲ್ ಸ್ಪೆಕ್ಸ್ ಎಲ್ಲ ನಿಮಗೆ ಡೀಟೇಲ್ಸ್ ಎಲ್ಲ ಕಂಪ್ಲೀಟ್ ಆಗಿ ಗೊತ್ತಿರುತ್ತೆ. ಯಾಕಪ್ಪ ಅಂದ್ರೆ ಒಂದು ಮೊಬೈಲ್ ಲಾಂಚ್ ಆಗ್ಬಿಟ್ಟು ಆಗ್ಲೇ ಹತ್ರ 3 ತಿಂಗಳಾಗಿದೆ.
ಈಗ 3 ತಿಂಗಳು ಆದ್ಮೇಲೆ ನಮ್ಗೆ ಈ ಒಂದು ಮೊಬೈಲ್ ಸಿಗ್ತಾ ಇದೆ ಸ್ನೇಹಿತರೆ. ಅದು ನಮ್ಮ ಒಂದು ಬೆಂಗಳೂರು ಏನಿದೆ, ನಮ್ದು ಬಂದ್ಬಿಟ್ಟು ಡಿಸ್ಟ್ರಿಕ್ಟ್ ಬಂದು ಬೆಂಗಳೂರು ಇದೆ. ಬೆಂಗಳೂರಿಗೆ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಡೆಲಿವರಿಗಳು ಕೊಡ್ತಾ ಇಲ್ಲ ಸ್ನೇಹಿತರೆ. ಹಂಗಾಗಿ ನಾವು ತುಮಕೂರಿಗೆ ಬುಕ್ ಮಾಡ್ಬಿಟ್ಟು ತುಮಕೂರಿಗೆ ಹೋಗ್ಬಿಟ್ಟು ತರ್ಸ್ಕೊಬೇಕಾಗಿತ್ತು. ತುಮಕೂರ್ನ ಪೂರ್ತಿ ಸೀಲ್ ಡೌನ್ ಮಾಡಿರೋದ್ರಿಂದ ಅಲ್ಲಿಗೂ ಕೂಡ ಹೋಗೋದಕ್ಕಾಗೋದಿಲ್ಲ. ಬೇರೆ ಯಾರೋ ಹೋಗಿರುವಂತ ಬ್ಯಾಂಕ್ ಎಂಪ್ಲಾಯಿ ಕೈಲಿ ಈ ಒಂದು ಮೊಬೈಲ್ ಅನ್ನ ತರಿಸ್ಕೊಂಡು ನಿಮ್ಗೆ ಇವಾಗ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಾ ಇದೀನಿ. ಇದಿಷ್ಟು ಈ ಒಂದು ಮೊಬೈಲ್ ನ ತರಿಸಿ ಮತ್ತೆ ಅನ್ಬಾಕ್ಸಿಂಗ್ ಮಾಡಿದ ಕತೆ. ಯಾಕಪ್ಪ ಹೇಳ್ತಾ ಇದೀನಿ ಅಂದ್ರೆ, ನೀವೇನಾದ್ರೂ ಯಾವ್ದಾದ್ರು ರೆಡ್ ಝೋನ್ ಅಲ್ಲಿ ಇದ್ದೀರಾ ಅಂದ್ರೆ ಯಾವುದೇ ಪ್ರಾಡಕ್ಟ್ ಅನ್ನ ಬುಕ್ ಮಾಡಿದ್ರು ಕೂಡ ಬುಕ್ಕಿಂಗ್ ಆಗೋದಿಲ್ಲ. ಅಕಸ್ಮಾತ್ ಬುಕ್ ಆಯ್ತು ಅಂದ್ರೂ ಕೂಡ ನಿಮ್ಗೆ ಯಾವುದೇ ಕಾರಣಕ್ಕೂ ಆ ಒಂದು ಪ್ರಾಡಕ್ಟ್ ಬಂದು ತಲುಪಲ್ಲ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಹೇಳ್ಬೇಕು ಅನ್ಸಿದ್ದು ಹೇಳಿದೀನಿ. ನಂತರ ಇನ್ ಮುಂದೆ ಮಾಮೂಲಿ ದಿನ ಮಾಡ್ದಂಗೆನೆ ಕಂಟಿನ್ಯೂಸ್ ಆಗಿ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ಈಗ ನಮ್ಮ ಚಾನಲ್ಗೆ ಇದೇ ತರ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಶುಭ ದಿನ.